ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಮಿಡಲ್ ಈಸ್ಟ್ ಹತ್ರ ತೈಲ ಇದ್ರೆ ನಮ್ಮ ಹತ್ರ ರೇರ್ ಅರ್ಥ್ಸ್ ಇವೆ. ಡೆಂಗ್ ಶಾಪಿಂಗ್ ಚೀನಾ ನಾಯಕ. ಸ್ನೇಹಿತರೆ, ಟೈಮ್ ನೋಡಿ 1992 1992. ಅಂದಿನ ಚೀನಾ ನಾಯಕ ಡೆಂಗ್ ಶಾಪಿಂಗ್ ಕೊಟ್ಟಂತ ಹೇಳಿಕೆ. ಈಗ ಬನ್ನಿ, ಅದು ಬಿಡಿ. ಈಗ ಇದೆ ನೋಡಿ, ನೀವೀಗ ನೋಡ್ತಿರೋದು ಅಮೆರಿಕದ ಅಫಿಷಿಯಲ್ ಡಾಕ್ಯುಮೆಂಟ್ಸ್. ಇದರಲ್ಲಿ ಅಮೆರಿಕ ಭಾರತವನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಗುರುತಿಸುತ್ತೆ ಸ್ನೇಹಿತರೆ. ಅಂದ್ರೆ ಅಮೆರಿಕಾಗೆ ಒಳ್ಳೆ ಫ್ರೆಂಡು ಅಂತ ಅರ್ಥ, ಸ್ಟ್ರಾಟಜಿಕ್ ಪಾರ್ಟ್ನರ್. ಅದೇ ರೀತಿ ಚೀನಾವನ್ನ ಸ್ಟ್ರಾಟಜಿಕ್ ಕಾಂಪಿಟಿಟರ್ ಅಥವಾ ಅಡ್ವರ್ಸರಿ ಅಥವಾ ಶತ್ರು, ಎದುರಾಳಿ ಅಂತ ಹೇಳುತ್ತೆ ಅಮೆರಿಕ. ಆದ್ರೆ ಇದೆಲ್ಲ ಪುಸ್ತಕಗಳಲ್ಲಾಯ್ತು. ಅದರ ವಾಸ್ತವದಲ್ಲಿ ಟ್ರಂಪ್ ಅಮೆರಿಕದ ಮಿತ್ರ ಭಾರತದ ಮೇಲೆ 50% ಟ್ಯಾರಿಫ್ ಜಡಿದಿದ್ದಾರೆ. ಆದರೆ ಎದುರಾಳಿ, ಶತ್ರು, ಸ್ಟ್ರಾಟಜಿಕ್ ಅಡ್ವರ್ಸರಿ ಚೀನಾಗೆ 3 ತಿಂಗಳ ರಿಲೀಫ್ ಕೊಟ್ಟಿದ್ದಾರೆ. ನೆಗೋಷಿಯೇಟ್ ಮಾಡ್ತಿದ್ದಾರೆ, ಇಬ್ರು ಚರ್ಚೆ ಮಾಡ್ತಿದ್ದಾರೆ. ಧೈರ್ಯ ಇಲ್ಲ ಅಮೆರಿಕಗೆ ಚೀನಾವನ್ನ ಪೂರ್ತಿ ಎದುರು ಹಾಕೊಳ್ಳೋಕೆ. ಈಗಂತೂ ಟ್ಯಾರಿಫ್ ಬೇಡ, ಟ್ರೇಡ್ ಡೀಲ್ ಮಾತಾಡೋಣ ಬನ್ನಿ ಅಂತ ಹೇಳಿ ಬಹಳ ಸಾಫ್ಟ್ ಆಗಿಬಿಟ್ಟಿದ್ದಾರೆ ಚೀನಾ ಮುಂದೆ ಟ್ರಂಪ್. ಏನ್ ಕಾರಣ? ಟ್ರಂಪ್ಗೆ ಏನಾದರೂ ಕೂಡ ಸಮಸ್ಯೆ ಶುರುವಾಯ್ತಾ ಒಳಗಡೆ? ಇಲ್ಲ, ಆ ರೀತಿ ಏನಲ್ಲ. ಟ್ರಂಪ್ ಚೀನಾ ಮೇಲೂ ಕೂಡ 100% ಟ್ಯಾರಿಫ್ ಹೇರಿದ್ರು. ಆದರೆ ಚೀನಾ ತಿರುಗಿಸಿ ಕೊಟ್ಟ ಒಂದೇ ಒಂದು ಏಟಿಗೆ ಬೆದರಿ ಬಾಲ ಮುದುರಿ ತಮ್ಮ ನಿರ್ಧಾರವನ್ನು ಟ್ರಂಪ್ ವಾಪಸ್ ತಗೊಂಡಿದ್ದಾರೆ. ಚೀನಾ ಟ್ಯಾರಿಫ್ ನ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ ಟ್ರಂಪ್. ಇದಕ್ಕೆಲ್ಲ ಕಾರಣ ಲೆವರೇಜ್ ಅನ್ನೋ ಮಹಾ ಅಸ್ತ್ರ. ಅಮೆರಿಕ ಟ್ಯಾರಿಫ್ ಹಿಡಿದ ಬೆನ್ನಲ್ಲೇ ಚೀನಾ ಬಾ ನಿಮ್ದು ಹಿಡಿತೀವಿ ಅಂತ ಹೇಳಿ ಸರಿಯಾಗಿ ಟ್ರಂಪ್ರ ಜೀವಕ್ಕೆ ಕೈ ಹಾಕಿ, ಅಮೆರಿಕದ ಜೀವಕ್ಕೆ ಕೈ ಹಾಕಿ ಗಟ್ಟಿಯಾಗಿ ಹಿಡಿದು ಬಿಡ್ತು. ಡ್ರ್ಯಾಗನ್, ರೇರ್ ಅರ್ತ್ ಮ್ಯಾಗ್ನೆಟ್ಸ್, ರೇರ್ ಅರ್ತ್ ಮೆಟಲ್ಸ್, ರೇರ್ ಅರ್ತ್ ಮಿನರಲ್ಸ್ ಇವುಗಳನ್ನ ಬ್ಲಾಕ್ ಮಾಡಿ ಅಮೆರಿಕದ ಕತ್ತು ಹೆಸರು ಬಿಡ್ತು. ಆಗ ಜಗತ್ತಿಗೆ ಮತ್ತೊಮ್ಮೆ ಅರಿವಾಯಿತು ಲೆವರೇಜ್ನ ಮಹತ್ವ ಏನು ಅಂತ. ಜಗತ್ತಲ್ಲಿ ಪ್ರಭಾವವನ್ನು ಉಳಿಸ್ಕೊಳ್ಳೋಕೆ, ತನ್ನ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕೆ ಚೀನಾ ಹತ್ರ ಈ ಪವರ್ಫುಲ್ ಲೆವರೇಜ್ ಇದೆ ಸ್ನೇಹಿತರೆ. ಹೀಗಾಗಿ ಭಾರತ ಕೂಡ ಯಾವುದೇ ದೇಶದ ಮುಂದೆ ಬಗ್ಗಬಾರದು ಅಂದ್ರೆ ನಮ್ಮ ಹತ್ರವೂ ಲೆವರೇಜ್ ಬೇಕು. ಆದ್ರೆ ನಮ್ಮ ಹತ್ರ ಇಂತಹ ಯಾವುದೇ ಲೆವರೇಜ್ ಈ ಕ್ಷಣಕ್ಕಿಲ್ಲ. ಯಾವುದೇ ಲೆವರೇಜ್ ಇಲ್ಲ ಅಂತ ಹೇಳಿನೇ ಇಷ್ಟೆಲ್ಲ ಹಾರಾಡ್ತಿರೋದು ಭಾರತದ ವಿರುದ್ಧ ಟ್ರಂಪ್. ಚೀನಾಗೇನು ಮಾಡಿದೆ? ನಂಬರ್ 1 ಖರೀದಿದಾರ ಚೀನಾ, ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಿರೋದ್ರಲ್ಲಿ. ಅವ್ರಿಗೇನು ಮಾಡಿದೆ? ಭಾರತದ ಮೇಲೆ ಟ್ಯಾರಿಫ್ ಘೋಷಿಸಿ ಬಾಯಿ ಬಂದಂಗೆ ಬೈತಾ ಇದ್ದಾರೆ. ಭಾರತದ ಆರ್ಥಿಕತೆ ಸತ್ತೋಗಿರೋ ಆರ್ಥಿಕತೆ ಅಂತೆಲ್ಲ ಹೇಳ್ತಿದ್ದಾರೆ. ಹಾಗಾದ್ರೆ ಭಾರತಕ್ಕೆ ದಾರಿನೇ ಇಲ್ವಾ? ಏನು ಲೆವರೇಜ್ ಗಳಿಸ್ಕೊಳಕ್ ಆಗಲ್ವಾ? ಇದಕ್ಕಾಗಿ ಭಾರತ ಏನ್ ಮಾಡಬಹುದು? ಚೀನಾ ಏನ್ ಮಾಡ್ತು? ಭಾರತ ಚೀನಾ ನೋಡಿ ಏನ್ ಕಲಿಬಹುದು? ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭವಿಷ್ಯ ನೋಡಿದ್ದ ಚೀನಾ ನಾಯಕ. ಸ್ನೇಹಿತರೆ, ಟ್ರಂಪ್ ಇವತ್ತು ಚೀನಾ ಮುಂದೆ ಬಾಲ ಮುದ್ರಕೊಂಡು ಟ್ಯಾರಿಫ್ ಮುಂದೂಡೋದಕ್ಕೆ ಕಾರಣ ರೇರ್ ಅರ್ಥ್ಸ್, ಚೀನಾದ ಲೆವರೇಜ್. ಇದು ಅದು ಒಂದೇ ಅಲ್ಲ, ಅವ್ರ ಹತ್ರ ರೇರ್ ಅರ್ತ್ ಸಪ್ಲೈ ಚೈನ್ ಮಾತ್ರ ಅಲ್ಲ, ಎಲ್ಲಾ ರೀತಿ ಸಪ್ಲೈ ಚೈನ್ ಮೇಲೂ ಕೂಡ ಕಂಟ್ರೋಲ್ ಇದೆ, ಆ ಲೆವರೇಜ್ ಇದೆ. ಆದ್ರೆ ಮುಖ್ಯ ದೊಡ್ಡ ಲೆವರೇಜ್ ರೇರ್ ಅರ್ಥ್ಸ್. ರೇರ್ ಅರ್ತ್ ಮೆಟೀರಿಯಲ್ಸ್, ಮಿನರಲ್ಸ್ ಅದೇನು ಅಂತ ಹಲವಾರು ಈ ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು. ಆದ್ರೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಅದಿರುಗಳು, ಈ ಮೆಟಲ್ ಮತ್ತು ಮಿನರಲ್ಗಳು ರೇರ್, ಭೂಮಿಯಲ್ಲಿ ಅಪರೂಪಕ್ಕೆ ಸಿಗ್ತವೆ. ಸಿಕ್ಕರೂ ಕೂಡ ಅವುಗಳನ್ನ ಪ್ರೋಸೆಸ್ ಮಾಡೋದು ತುಂಬಾ ಕಷ್ಟ. ಈಗ ಇಷ್ಟು ಮಣ್ಣಾಗಿದ್ರೆ ಇಷ್ಟು ಕಬ್ಬಣ ಸಿಗುತ್ತೆ ಅಂತ ಹೇಳಿದ್ರೆ, ಇದು ಇಷ್ಟು ದೊಡ್ಡ ಬೆಟ್ಟ ಆಗಿದ್ರೆ ಇಷ್ಟೇ ಸಿಗ್ಬೋದು ನಿಮಗೆ. ಆ ರೀತಿ ಸಿಕ್ಕಾಪಟ್ಟೆ ಪ್ರೋಸೆಸಿಂಗ್ ಪವರ್ ಬೇಕು. ಇಡೀ ಬೆಟ್ಟ ಗುಡ್ಡ ಎಲ್ಲ ಆಗುತ್ತೆ ತೆಗೆದ್ರು ಕೂಡ ಸಣ್ಣ ಪ್ರಮಾಣದಲ್ಲಿ ಅಷ್ಟೇ ಸಿಗುತ್ತೆ, ಚುಚೂರೇ ಸಿಗುತ್ತೆ ಇದು. ಆದ್ರೆ ಇವುಗಳಿಗೆ ಎಲ್ಲದಕ್ಕೂ ಬೇಕು. ಸ್ಮಾರ್ಟ್ ಫೋನ್ ನಲ್ಲಿರೋ ಚಿಪ್ ಇಂದ ಹಿಡಿದು ಯುದ್ಧ ವಿಮಾನಗಳ ತನಕ, ಎಲೆಕ್ಟ್ರಿಕ್ ಕಾರ್ಗಳ ತನಕ ಪ್ರತಿ ಕಡೆಯೂ ಇವುಗಳ ಅವಶ್ಯಕತೆ ಇದೆ. ಆದ್ರೆ ಇದನ್ನ ಇವತ್ತು ಇಷ್ಟೆಲ್ಲ ಇದು ಬೇಕಾಗತ್ತೆ, ಮುಂದಿನ 30 ವರ್ಷಗಳ ನಂತರ ಇಷ್ಟೆಲ್ಲ ಬೇಕಾಗತ್ತೆ ಅನ್ನೋದನ್ನ, ಹಾಗೂ ಇದರಲ್ಲಿ ಚೀನಾ ದೊಡ್ಡ ಸೂಪರ್ ಪವರ್ ಆಗಬಹುದು ಅನ್ನೋದನ್ನ 30-33 ವರ್ಷಗಳ ಹಿಂದೆನೆ ಗುರುತಿಸಿದ್ದು. ರೇರ್ ಅರ್ತ್ ಅಂದ್ರೆ ಏನು ಅಂತ ಯಾರು ತಲೆನೇ ಕೆಡಿಸ್ಕೊಳ್ದಿರೋ ಕಾಲದಲ್ಲಿ ಚಿಪ್ಪು, ಸ್ಮಾರ್ಟ್ ಫೋನು, ಕಂಪ್ಯೂಟರ್ ಅವೆಲ್ಲ ಇನ್ನು ಸೈನ್ಸ್ ಫಿಕ್ಷನ್ ಆಗಿದ್ದ ಕಾಲದಲ್ಲೇ ಅಂದಿನ ಚೀನಾ ನಾಯಕ ಡೆಂಗ್ ಶಾಪಿಂಗ್ ತಮ್ಮ ದೂರದೃಷ್ಟಿಯ ಮೂಲಕ ಇದನ್ನ ಯೋಚನೆ ಮಾಡಿದ್ರು. ಅವರು ಅವತ್ತೇ ಕಂಡುಕೊಂಡಿದ್ರು ಮುಂದಿನ 20-30 ವರ್ಷಗಳಲ್ಲಿ ಚೀನಾ ಸೂಪರ್ ಪವರ್ ಆಗುತ್ತೆ ಇದನ್ನು ಬಳಸ್ಕೊಂಡು ಅಂತ. ಅರಬ್ಬರ ಹತ್ರ ತೈಲ ಇದ್ರೆ ನಮ್ಮ ಹತ್ರ ರೇರ್ ಅರ್ಥ್ಸ್ ಇದೆ ಅಂತ ಹೇಳಿದ್ರು. ಆದ್ರೆ
ಇಷ್ಟೆಲ್ಲ ವಿಷನ್ ಇಲ್ದಿರೋ, ದೂರದೃಷ್ಟಿ ಇಲ್ದಿರೋ ಯಾರಾದ್ರೂ ಅದನ್ನ ಕೇಳಿಸ್ಕೊಂಡಿದ್ರೆ ಈ ಮನುಷ್ಯ ಏನ್ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡು ಸುಮ್ಮನಾಗಿದ್ರು ಅಂತ ಕಾಣುತ್ತೆ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ, ಅವ್ರು ತಲೆ ಕೆಡಿಸ್ಕೊಂಡ್ರು. ಅದಕ್ಕೆ ಇವತ್ತು ಚೀನಾ ಸೂಪರ್ ಪವರ್ ಆಗಿದೆ. ಯಾವತ್ತೂ ಅಧ್ಯಕ್ಷನಾಗದೆ, ಪ್ರಧಾನಿಯಾಗದೆ ಚೀನಾದ ಭವಿಷ್ಯವನ್ನೇ ಬದಲಾಯಿಸಿದ ಲೀಡರ್ ಡೆಂಗ್ ಶಾಪಿಂಗ್. ಮಾವೋ ನಿಧನದ ನಂತರ ಕಮ್ಯುನಿಸ್ಟ್ ಪಾರ್ಟಿಯ ಚುಕ್ಕಾಣಿ ಹಿಡಿದ ಡೆಂಗ್ ಶಾಪಿಂಗ್ 80-90ರ ದಶಕದಲ್ಲಿ ಚೀನಾ ಹಾದಿಯನ್ನ ಚೇಂಜ್ ಮಾಡಿದ್ರು. ಮಾವೋ ಕಟ್ಟರ್ ಕಮ್ಯುನಿಸ್ಟ್ ನೀತಿಗಳನ್ನು ಬದಿಗೆ ಸರಿಸಿ ಚೀನಾ ಆರ್ಥಿಕತೆಯನ್ನ ಓಪನ್ ಅಪ್ ಮಾಡಿದ್ರು. ಹೀಗಾಗಿ ಇವ್ರನ್ನ ಆಧುನಿಕ ಚೀನಾದ ಪಿತಾಮಹ ಅಥವಾ ಶಿಲ್ಪಿ ಅಂತ ಕರೀತಾರೆ. ಆದರೆ ನಾವಿವತ್ತು ಈ ಸ್ಟೋರಿಯಲ್ಲಿ ಇವ್ರು ನೆನಪು ಮಾಡ್ಕೊಳ್ತಿರೋದ ಕಾರಣ ಚೀನಾಗೆ ಸಿಕ್ಕಿರೋ ಈ ಲೆವರೇಜ್ ಇದೆಯಲ್ಲ, ಅದು ಇವರ ಕೊಡುಗೆ. ರೇರ್ ಅರ್ತ್ ಮೆಟೀರಿಯಲ್ಸ್. ಕೇವಲ ತೈಲ, ಚಿನ್ನ ಮಾತ್ರ ಭೂಮಿ ಮೇಲಿರೋ ಅತಿ ದೊಡ್ಡ ಸಂಪತ್ತು ಅಂತ ಜಗತ್ತು ನೋಡ್ತಾ ಇದ್ದ ಕಾಲದಲ್ಲೇ ಡೆಂಗ್ ಶಾಪಿಂಗ್ ರೇರ್ ಅರ್ತ್ ಮೆಟೀರಿಯಲ್ಸ್ ನ ಮಹತ್ವವನ್ನು ಗುರುತಿಸಿದ್ರು. ಐಪ್ಯಾಡ್, ಕಂಪ್ಯೂಟರ್ಗಳು, ಸ್ಮಾರ್ಟ್ ಫೋನ್ಗಳು, ಇವಿಗಳು ಯಾವುದು ಇಲ್ಲದೆ ಇದ್ದ ಕಾಲದಲ್ಲೇ. ನಿಮ್ಗೆ ಆಗ್ಲೇ ಹೇಳಿದ ಹಾಗೆ 1992ನಲ್ಲಿ ಮಿಡಲ್ ಈಸ್ಟ್ ಹತ್ರ ತೈಲ ಇದ್ರೇನಂತೆ, ನಮ್ಮ ಹತ್ರ ರೇರ್ ಅರ್ತ್ ಇದೆ ಅಂತ ಹೇಳಿ ಅವಾಗಿನ್ನೂ ಅಭಿವೃದ್ಧಿಯ ಆರಂಭಿಕ ಹೆಜ್ಜೆ ಇಡ್ತಾ ಇದ್ದ ಚೀನಾ ಬಡ ರಾಷ್ಟ್ರನೇ ಆಗಿತ್ತು. ಅಂತಹ ಚೀನಾದ ಈ ಲೀಡರ್ ಹೇಳಿದಾಗ ಜಗತ್ತು ಯಾರೋ ಹುಚ್ಚ ಅಂತ ನಗಾಡಿದ್ರು. ಆದ್ರೆ ಡೆಂಗ್ ಶಾಪಿಂಗ್ ಮಾತ್ರ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿದ್ರು. ಮುಂದೆ ಸ್ಮಾರ್ಟ್ ಫೋನ್ ಬರುತ್ತೆ, ಇಷ್ಟೆಲ್ಲ ಯೂಸ್ ಆಗುತ್ತೆ, ಎಲೆಕ್ಟ್ರಾನಿಕ್ಸ್, ಇವಿ ಅಂತೆಲ್ಲ ಬರುತ್ತೆ, ಅವುಗಳಲ್ಲಿ ಬಳಕೆ ಆಗುತ್ತೆ ಅಂತ ಹೇಳಿ ಡೆಂಗ್ ಶಾಪಿಂಗ್ ಏನ್ ಕನ್ಸೇನ್ ಬಿದ್ದಿರಲಿಲ್ಲ. ಆದ್ರೂ ತಮ್ಮ ಸೈಂಟಿಸ್ಟ್ಗಳು ಹೇಳೋ ಮಾತುಗಳ ಮೇಲೆ ಡೆಂಗ್ ಮಹತ್ವ ಕೊಟ್ಟು ಅದಕ್ಕೆ ಗೌರವ ಕೊಟ್ಟಿದ್ರು. ರೇರ್ ಅರ್ತ್ ನ ಮಹತ್ವವನ್ನ ವಿಜ್ಞಾನಿಗಳನ್ನ ಕೇಳಿ ತಿಳ್ಕೊಂಡಿದ್ರು. ಮೊದಲನೇದಾಗಿ ರೇರ್ ಅರ್ತ್ಗಳು ಚೀನಾ ಬಳಿ ಇರೋ ಹೇರಳ ಪ್ರಮಾಣದಲ್ಲಿರೋ ಕೆಲವು ವಸ್ತುಗಳಲ್ಲಿ ಒಂದಾಗಿದ್ವು. ಬೇರೆಂತ ದೊಡ್ಡ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಅವೆಲ್ಲ ಜಾಸ್ತಿ ಇಲ್ಲ ಚೀನಾದಲ್ಲಿ. ಆದ್ರೆ ರೇರ್ ಅರ್ತ್ಸ್ ಮಾತ್ರ ಒಂದಷ್ಟಿದ್ವು. ಬಯಾನ್ ಓಬೋದ್ ಅಂತ ಜಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ರೇರ್ ಅರ್ತ್ ಖನಿಜಗಳಿದ್ವು. ಜೊತೆಗೆ ಈ ಖನಿಜಗಳಿಗೆ ವಿಶಿಷ್ಟ ರಾಸಾಯನಿಕ ಹಾಗೂ ಭೌತಿಕ ಗುಣ ಇದೆ ಅಂತ ಶೂ ಗ್ವಾಂಗ್ಶಿಯಾನ್ ರಂತಹ ಚೀನಿ ಸೈಂಟಿಸ್ಟ್ಗಳು ಅವಾಗಲೇ ಹೇಳ್ತಾ ಇದ್ರು. ಅಲ್ಲದೆ ಆಲ್ರೆಡಿ 80-90ರ ದಶಕದಲ್ಲಿ ಸಿವಿಲಿಯನ್ ಮತ್ತು ಮಿಲಿಟರಿ ಟೆಕ್ನಾಲಜಿಗಳಲ್ಲಿ ರೇರ್ ಅರ್ತ್ ಬಳಕೆ ಶುರುವಾಗಿತ್ತು. ಈ 3 ಅಂಶ ಪರಿಗಣಿಸಿದ ಡೆಂಗ್ ಶಾಪಿಂಗ್ ರೇರ್ ಅರ್ತ್ ಮುಂದಿನ ದಿನಗಳಲ್ಲಿ ಚೀನಾಗೆ ಸೂಪರ್ ಪವರ್ ಕೊಡೋ ಸಂಜೀವಿನಿ ಆಗುತ್ತೆ ಅಂತ ಲೆಕ್ಕ ಹಾಕಿದ್ರು. ರೇರ್ ಅರ್ತ್ ಮೆಟೀರಿಯಲ್ಸ್ ನ ರಾಷ್ಟ್ರೀಯ ಸ್ಟ್ರಾಟಜಿಕ್ ಸ್ವತ್ತು ಅಂತ ಘೋಷಿಸಿದ್ರು. ಪರಿಣಾಮ 80ರ ದಶಕದ ನಂತರ ಚೀನಾ ರೇರ್ ಅರ್ತ್ ಮೆಟೀರಿಯಲ್ಸ್ ನ ಜೋಪಾನವಾಗಿ ಕಾಪಾಡೋಕ್ ಶುರು ಮಾಡಿತು. ಇಂಡಸ್ಟ್ರಿಯನ್ನ ದೊಡ್ಡದಾಗಿ ಬೆಳೆಸೋಕ್ ಶುರು ಮಾಡಿತು. ಅಪರೂಪದ ಖನಿಜಗಳ ಅಧ್ಯಯನಕ್ಕೋಸ್ಕರ ದುಡ್ಡು ಸುರಿತು, ತನ್ನ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಸೇರಿಸಿಕೊಳ್ತು. ಡೆಂಗ್ ಶಾಪಿಂಗ್ ಕೇವಲ ಚೀನಾದಲ್ಲಿರೋ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಬಗದ್ ತೆಗೆದು ಮಾರೋದಷ್ಟೇ ಅಲ್ಲದೆ, ನಮ್ಮ ಹತ್ರ ಇಲ್ಲಾಂದ್ರೂ ಪರವಾಗಿಲ್ಲ, ಬೇರೆಯವ್ರ ಹತ್ರ ಮಣ್ಣಿದ್ಯಾ ತೋಡಿ ತಂದ್ಕೊಡಿ, ನಿಮಗೆ ಪ್ರೊಸೆಸ್ ಮಾಡಕ್ಕಾಗಲ್ಲ, ನಾವು ಕಮ್ಮಿಗೆ ಮಾಡ್ಕೊಡ್ತೇವೆ ಅಂತ ಹೇಳಿ ಪ್ರೊಸೆಸಿಂಗ್ ಪವರ್ ಅನ್ನ ತುಂಬಾ ಜಾಸ್ತಿ ಮಾಡ್ಕೊಂಡ್ರು. ಪ್ರೊಸೆಸಿಂಗ್ ಯೂನಿಟ್ ಗಳನ್ನ ಹಾಕೊಂಡ್ರು. ಅಲ್ಲದೆ ಶೂ ಗ್ವಾಂಗ್ ಶಿಯಾನ್ ರಂತ ಚೀನಿ ಸೈಂಟಿಸ್ಟ್ಗಳು ರೇರ್ ಅರ್ತ್ ಬೇರ್ಪಡಿಸೋ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿದ್ರು ಚೀನಾದಲ್ಲಿ. ಡೆಂಗ್ ಶಾಪಿಂಗ್ ಆ ಟೆಕ್ನಾಲಜಿಯನ್ನ ಇಂಡಸ್ಟ್ರಿಯಲ್ ಲೆವೆಲ್ಗೆ ಬೆಳೆಸಿದ್ರು. ಹಲವಾರು ಪ್ರೊಸೆಸಿಂಗ್ ಪ್ಲಾಂಟ್ ಗಳನ್ನ ನಿರ್ಮಿಸಿದ್ರು. ನಂತರ ಅದರಿಂದ ಬಂದ ರೇರ್ ಅರ್ತ್ ಗಳಿಂದ ಮ್ಯಾಗ್ನೆಟ್ ತಯಾರಿಸುವ ಫ್ಯಾಕ್ಟರಿಗಳನ್ನ ಸ್ಥಾಪಿಸಿದ್ರು. ಮೈನಿಂಗ್, ರಿಫೈನಿಂಗ್, ಪ್ರೊಸೆಸಿಂಗ್, ಮ್ಯಾಗ್ನೆಟ್ ತಯಾರಿಕೆ, ಹೀಗೆ A to Z ವ್ಯಾಲ್ಯೂ ಚೈನ್ ನ ಚೀನಾದಲ್ಲಿ ಕಟ್ಬಿಟ್ರು. ಪರಿಣಾಮ 1978ರಿಂದ 95ರ ನಡುವೆ ಚೀನಾದ ರೇರ್ ಅರ್ತ್ ಪ್ರೊಡಕ್ಷನ್ ವರ್ಷಕ್ಕೆ 40% ತರ ಜಂಪ್ ಆಗ್ತಾ ಹೋಯಿತು. 90ರ ದಶಕದ ನಂತರ ಎಕ್ಸ್ಪೋರ್ಟ್ ಮಾಡೋಕ್ಕೂ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಕಾಂಪಿಟೇಟರ್ ಗಳನ್ನ ಕೂಡ ದೂರ ತಳ್ಳಿದ್ರು. ರೇರ್ ಅರ್ತ್ ಪ್ರಾಸೆಸಿಂಗ್ ತುಂಬಾ ಕಷ್ಟ ಹಾಗೂ ಪರಿಸರಕ್ಕೆ ಹಾನಿಕಾರಕ. ಹೆಚ್ಚಿನ ಕಂಪನಿಗಳು ಜಗತ್ತಲ್ಲಿ ಇರಲಿಲ್ಲ. ಇದ್ರೂ ಚೀನಾದಷ್ಟು ಕಮ್ಮಿ ಕಾಸ್ಟ್ ಅಲ್ಲಿ ಮಾಡಕ್ ಆಗ್ತಾ ಇರಲಿಲ್ಲ. ಅದನ್ನ ಮೀರಿ ಕೂಡ ಇದ್ದ ವಿದೇಶಿ ಕಂಪನಿಗಳನ್ನ ಚೀನಾ ಕಬಳಿಸೋಕ್ ಶುರು ಮಾಡಿತು. ಉದಾಹರಣೆಗೆ 1995ರಲ್ಲಿ ಮ್ಯಾಗ್ನಕ್ವೆಂಚ್ ಅನ್ನೋ ಅಮೆರಿಕನ್ ಕಂಪನಿ ರೇರ್ ಅರ್ತ್ ನಿಂದ ನಿಯೋಡಿಮಿಯಂ ಮ್ಯಾಗ್ನೆಟ್ ಮಾಡ್ತಾ ಇತ್ತು. ಚೀನಾ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತು. ಅಮೆರಿಕ 5 ವರ್ಷ ಈ ಕಂಪನಿ ನಮ್ಮ ದೇಶದಲ್ಲಿ ಕೆಲಸ ಮಾಡೋದಾದ್ರೆ ಮಾತ್ರ ಹೂಡಿಕೆಗೆ ಅವಕಾಶ ಕೊಡ್ತೀವಿ ಅಂತಲೂ ಹೇಳ್ತು. ಚೀನಾ ಒಪ್ಕೊಳ್ತು. ಮ್ಯಾಗ್ನಕ್ವೆಂಚ್ 5 ವರ್ಷ ಕೆಲಸ ಮಾಡಿತು. ಆದ್ರೆ 5 ವರ್ಷ ಪೂರ್ಣವಾದ ಮರುದಿನವೇ ಕಂಪನಿಯನ್ನ ಚೀನಾಗೆ ಹೊತ್ಕೊಂಡೋಯ್ತು ಚೀನಾ. ಇದೆಲ್ಲದರ ಪರಿಣಾಮ ಇವತ್ತು ಚೀನಾ ರೇರ್ ಅರ್ತ್ ವಿಚಾರದಲ್ಲಿ ಕಿಂಗ್ ಆಗಿದೆ. ಜಗತ್ತಿಗೆ ಬೇಕಾದ 97%, ಕೇಳಿಸ್ಕೊಳ್ಳಿ ಸ್ನೇಹಿತರೆ, 20, 30, 40, 50 ಅಲ್ಲ, 97% ಅಪರೂಪದ ಖನಿಜಗಳನ್ನ ತಾನೊಂದೇ ತಯಾರಿಸಿಕೊಡುತ್ತೆ, ಸಂಸ್ಕರಿಸಿಕೊಡುತ್ತೆ. ಜಗತ್ತಿನ ಬೇರೆ ಕಡೆ ಅದಿರು ಸಿಕ್ಕಿದ್ರೂ ಕೂಡ ಅವ್ರ ಹತ್ರ ಪ್ರೊಸೆಸ್ ಮಾಡೋ ದಮ್ಮಿಲ್ಲ. ಹಡಗಲ್ ಮಣ್ಣು ತುಂಬಿಟ್ಟು ಚೀನಾ ಕಳಿಸ್ತಾರೆ, ಚೀನಾನೇ ಪ್ರೊಸೆಸ್ ಮಾಡ್ಕೊಡ್ಬೇಕು. ಟ್ರಂಪ್ ಟ್ಯಾರಿಫ್ ಹೇರಿದಾಗ ಇದೇ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ನಿಲ್ಲಿಸುವ ಮೂಲಕ ಅಮೆರಿಕದ ಮೂಗ್ ಹಿಡಿದು ನೀರು ಕುಡಿಸಿದ್ರು ಜಿನ್ಪಿಂಗ್. ರೇರ್ ಅರ್ತ್ಸ್ ಇಲ್ಲದೆ ಅಮೆರಿಕದ ಕಂಪನಿಗಳ ಮೆಟೀರಿಯಲ್ ಕಾಸ್ಟ್ 60 ಪಟ್ಟು ಜಂಪ್ ಆಗಿತ್ತು. 60% ಅಲ್ಲ, 60 ಪಟ್ಟು, 6000% ಏರಿಕೆಯಾಗಿತ್ತು. ಇವಿ ಕ್ಷೇತ್ರ ಕೂಡ ನಿಂತೇ ಹೋಗಿತ್ತು. ಇದು ಚೀನಾದ ಲೆವರೇಜ್. ಚೀನಾ ಹತ್ರ ಇರೋ ಕೀಲಿಕೈ. ಜಗತ್ತಿನ ಹತ್ರ ಮಾತಾಡಬೇಕಾದ್ರೆ, ಯಾವುದೋ ಕಾನ್ಫ್ಲಿಕ್ಟ್ ಆದಾಗ, ಚರ್ಚೆಗೆ ಹೋದಾಗ, ಕೊಡು ತೆಗೆದುಕೊಳ್ಬೇಕೆ ಅಂತ ಬಂದಾಗ ಏನಾದ್ರೂ ಇರಬೇಕಲ್ಲ ನಮ್ಮ ಹತ್ರ ಕಂಟ್ರೋಲ್ ಮಾಡೋಕೆ. ಗೇರ್ ನಮ್ ಕೈಲಿ ಇರ್ಬೇಕಲ್ಲ.
ಬಟನ್ ಇರ್ಬೇಕಲ್ಲ, ಬಟನ್, ಪವರ್ ಬಟನ್. ಇದು ಚೀನಾ ಹತ್ರ ಇರೋ ಬಟನ್, ಇದು ಲೆವರೇಜ್ ಇದು. ಹೀಗಾಗಿ ನಮಗೂ ಬೇಕಲ್ಲ ಬಟನ್. ಎಲ್ಲಿದೆ ನಮ್ಮ ಹತ್ರ ಬಟನ್? ಒತ್ತದ ಯಾವ್ದನ್ನ ನಾವು? ಭಾರತ ಲೆವರೇಜ್ ಹೇಗೆ ಸ್ನೇಹಿತರೆ? ಚೀನಾ ತರ ರೇರ್ ಅರ್ತ್ ಮೂಲಕ ಲೆವರೇಜ್ ನಾವು ಗಳಿಸ್ಕೊಳ್ತೀವಿ ಅಂತ ಇವಾಗ ಹೊರಟ್ರೆ ಇನ್ನು 10-15 ವರ್ಷ ಬೇಕು. ಆಪ್ಷನ್ ಅಲ್ಲ ಅದು. ಚೀನಾ ಏನು ಸುಮ್ಮನೆ ಕೂತಿರಲ್ಲ ಅಷ್ಟೊತ್ತಿಗೆ. ಭಾರತದ ಹತ್ರ ರೇರ್ ಅರ್ತ್ ಖನಿಜ ಹೆಚ್ಚು ಕೂಡ ಇಲ್ಲ. ಚೀನಾ ಹತ್ರ ಜಗತ್ತಿನ 50% ರೇರ್ ಅರ್ತ್ ಖನಿಜ ಇದ್ರೆ ಭಾರತದ ಹತ್ರ ಸುಮಾರು 8% ಅಷ್ಟೇ ಇದೆ. ನಮಗೆ ನಾವು ಮಾಡ್ಕೋಬಹುದು, ಜಗತ್ತಲ್ಲಿ ಲೆವರೇಜ್ ಮಾಡ್ಕೊಳ್ಳೋಕೆಲ್ಲ ಆಗೋದಿಲ್ಲ. 80ರ ದಶಕದ ಕೊನೆಯಲ್ಲಿ ಇಂದಿರಾ ಗಾಂಧಿ ಟೈಮ್ನಲ್ಲಿ ನಮ್ಮಲ್ಲೂ ಕೂಡ ಸೆಮಿ ಕಂಡಕ್ಟರ್ ನಲ್ಲೇ ಒಂದಿಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೊರಟಿದ್ರು, ಯೋಚನೆ ಮಾಡಿದ್ರು. ನಮ್ಮ ಹಣೆ ಬರ ನೋಡಿ ಏನಾಯ್ತು ಅಂತ ಅವಾಗ ಹೇಳ್ತೀವಿ. ಮೊಹಾಲಿಯಲ್ಲಿ ಸೆಮಿ ಕಂಡಕ್ಟರ್ ಕಾಂಪ್ಲೆಕ್ಸ್ ಲಿಮಿಟೆಡ್ ಅನ್ನೋ ಒಂದು ಗವರ್ಮೆಂಟ್ ಫ್ಯಾಕ್ಟರಿ, ಇದನ್ನು ಗವರ್ಮೆಂಟೇ ಮಾಡಬೇಕು, ಸೆಮಿ ಕಂಡಕ್ಟರ್ ಕೂಡ, ಅದನ್ನ ಓಪನ್ ಮಾಡಿದ್ರು. ಆದ್ರೆ 1989ರಲ್ಲಿ ಯುದ್ಧಕ್ಕಿದ್ದಂತೆ ಬೆಂಕಿ ಬೀಳ್ಬೇಕಾ ಅದಕ್ಕೆ. ಇಂದಿರಾ ಗಾಂಧಿ ಅವರು ತೀರೋಗಿದ್ರು, ಅವಾಗ ಅದಕ್ಕೆ ಬೆಂಕಿ ಬಿತ್ತು 1989ನಲ್ಲಿ. ಫ್ಯಾಕ್ಟರಿ ಸುಟ್ಟೋಯ್ತು. ಈ ಘಟನೆ ಹೇಗಾಯ್ತು, ಬೆಂಕಿ ಯಾರು ಹಾಕಿದ್ದು, ಯಾರಿಗೂ ಕ್ಲಾರಿಟಿ ಸಿಗ್ಲೇ ಇಲ್ಲ. ಆ ಟೈಮ್ನಲ್ಲಿ ನಾವು ಶುರು ಮಾಡಿದಾಗಲೇ ತೈವಾನು, ಚೀನಾ ಎಲ್ಲರೂ ಕೂಡ ಅವಾಗ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಿದ್ದು. ನಮ್ಮಲ್ಲಿ ಬೆಂಕಿ ಬಿತ್ತು, ಫ್ಯಾಕ್ಟರಿ ಮುಚ್ಚಿದ್ರು, ತೆಪ್ಪು ಕೂತ್ಕೊಂಡ್ರು, ಪೆಟ್ಟು ಬಿತ್ತು, ಮಹತ್ವಾಕಾಂಕ್ಷೆ ಅಲ್ಲಿಗೆ ನಿಂತು ಹೋಯ್ತು. ಆದ್ರೆ ಅವಾಗ ನಮ್ ಜೊತೆನೆ ಶುರು ಮಾಡಿದ ತೈವಾನ್, ಚೀನಾ ಇವತ್ತು ಎಲ್ಲಿಗೆ ಹೋಗಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಬೆಂಕಿ ಬಿದ್ರೆ ಬೆಂಕಿ ಆರಿಸಿ ಮತ್ತೆ ಶುರು ಮಾಡ್ಬೇಕಲ್ವಾ? ಆ ಪ್ರಯತ್ನ ಆಗ್ಲೇ ಇಲ್ಲ. ಇರ್ಲಿ, ಇದು ಹಳೆ ಕತೆ. ಇವಾಗ ಏನ್ ಮಾಡ್ಬೋದು ಭಾರತ? ನಾವು ಯಾವ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇದೀವಿ ಅದೇ ಕ್ಷೇತ್ರದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು. ಬಲಿಷ್ಠರಾಗೋದು ಅಂದ್ರೆ ಕೇವಲ ಮೈನಿಂಗ್ ಮಾಡೋದು, ಉತ್ಪಾದನೆ ಮಾಡೋದು ಮಾತ್ರ ಅಲ್ಲ, ವ್ಯಾಲ್ಯೂ ಚೈನ್ ನಲ್ಲಿ ಮೇಲಕ್ಕೆ ಹೋಗಬೇಕು ನಾವು. ಚೀನಾ ತರ ಕಂಪ್ಲೀಟ್ A to Z ಕಂಟ್ರೋಲ್ ಸಾಧಿಸಬೇಕು. ಕ್ರಿಟಿಕಲ್ ಖನಿಜಗಳ ಅದಿರನ್ನ ತೆಗೆದು ಪ್ರೊಸೆಸಿಂಗ್ ಚೀನಾ ಕಳಿಸದೆ ನಾವೇ ಪ್ರೊಸೆಸ್ ಮಾಡಕ್ ಕಲ್ತ್ಕೋಬೇಕು. ಇದಕ್ಕೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಲ್ಲಿ ದುಡ್ಡು ಹಾಕಬೇಕು. ಫಾರ್ಮಾ, IT ನಂತ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ಒಂದು ಕಂಟ್ರೋಲ್ ಇದೆ. ಆ ಹಿಡಿತವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು. ಬರೀ ಲೇಬರ್ ಆರ್ಬಿಟ್ರಾಜ್ ಮಾಡದೆ, ಓಕೆ ಅಲ್ಲಿ ಕೂಲಿ ಕಮ್ಮಿನಾ, ಇಲ್ಲಿ ಕಮ್ಮಿ ಕೂಲಿಗೆ ನಾವು ಇಂಜಿನಿಯರ್ ಗಳನ್ನ ಹಾಕೋತೀವಿ ಅಂತ ಮಾಡದೆ, ಇನೋವೇಷನ್ ಮೇಲೆ ದುಡ್ಡು ಸುರಿಬೇಕು. ಪ್ರಾಫಿಟ್ ಇಟ್ಕೊಂಡು ಏನ್ ಮಾಡ್ತೀರಾ? R&D ಮೇಲೆ ಹಾಕಿ ದುಡ್ಡು, ಹೊಸ ಪ್ರಾಡಕ್ಟ್ ನೀವು ಮಾಡಿ, ಗ್ಲೋಬಲ್ ಪ್ರಾಡಕ್ಟ್ ನೀವು ತನ್ನಿ. ಇರೋದೇನಕ್ಕೆ ಮತ್ತೆ ಕಂಪನಿಗಳಲ್ವಾ? ಅದನ್ನ ಮಾಡಬೇಕು. ಫಾರ್ಮಾ ಸೆಕ್ಟರ್ ಕೂಡ ನೋಡಿ, ವಿಶ್ವದ ಔಷಧಾಲಯ, ವಿಶ್ವದ ಫಾರ್ಮಸಿ ಅಂತ ನಾವು ಹಾರ್ತೀವಿ. ಆದ್ರೆ ಅದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್, ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಡಬ್ಬಿಲ್ ತುಂಬಿ ಹಡಗಲ್ ಹಾಕಿ ಚೀನಾ ಕಳಿಸೋದು ನಮಗೆ. ಅದನ್ನ ಭಾರತದಲ್ಲೇ ನಾವು ಫಾರ್ಮಾ ಇಂಗ್ರೀಡಿಯೆಂಟ್ಸ್ ನ ಕೂಡ ನಾವೇ ಮಾಡಕ್ಕಾಗತ್ತಾ? ಯೋಚನೆ ಮಾಡಬೇಕು. ಬೇರೆ ಆಪ್ಷನ್ ಇಲ್ಲ. ದೊಡ್ಡ ದೇಶ ನಮ್ದು, ಅದು ಸಣ್ಣದು, ಯಾವ್ದೋ ದ್ವೀಪ ರಾಷ್ಟ್ರ ಅಲ್ಲ. ಜೊತೆಗೆ ಡೆಂಗ್ ಶಾಪಿಂಗ್ ತರ ಇವಾಗ ಯಾವ್ದಿಲ್ಲ ಅದನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಇವಾಗಿನ ಸಮಸ್ಯೆಗಳಿಗೇನೆ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ, ಇವಾಗ ಹರಿದೋಗಿರೋ ಕಡೆ ಪ್ಯಾಚ್ ಹಾಕ್ತಾ ಕೂತ್ಕೊಂಡ್ರೆ, ಇವಾಗ ಬಿದ್ದಿರೋ ಬೆಂಕಿಗೆ ನಾವು ನೀರ್ ಹಾಕೋದ್ರಲ್ಲಿ ಜೀವನ ಕಳೆದು ಬಿಟ್ರೆ, ಇನ್ನು 20-30 ವರ್ಷಗಳ ಬಳಿಕ ಏನ್ ಬೇಕಾಗತ್ತೆ ಅನ್ನೋದನ್ನ ಯೋಚನೆ ಮಾಡೋರು ಯಾರು? ನಮ್ಮಲ್ಲೂ ಕೂಡ ಡೆಂಗ್ ಶಾಪಿಂಗ್ ತರ ಮುಂದಿನ 30 ವರ್ಷದಲ್ಲಿ ಏನ್ ಬೇಕಾಗತ್ತೆ ಜಗತ್ತಿಗೆ, ಅದನ್ನ ನಾವು ಯಾವ್ದು ಕೊಡಬಹುದು ಅನ್ನೋ ಯೋಚನೆ ಮಾಡೋ ವಿಷನ್ ಬೇಕು ನಮಗೆ. ದೂರದೃಷ್ಟಿ ಬೇಕು. ಇವಾಗಿನ ಸಮಸ್ಯೆಗಳೆಷ್ಟೇ ಇರಲಿ, ಅಲ್ಲೂ ಒಂದು ಯೋಚನೆಯನ್ನ ಇಟ್ಟು ಕೆಲಸ ಇವಾಗ್ಲಿಂದ ಮಾಡಲೇಬೇಕು. ಉದಾಹರಣೆಗೆ ನೋಡಿ, ನಮ್ಮ ಹತ್ರ ಅಪಾರ ಪ್ರಮಾಣದ ಥೋರಿಯಂ ಇದೆ. ಕೇರಳ, ಒಡಿಶಾ ಸೇರಿದಂತೆ ಪೂರ್ವ ಪಶ್ಚಿಮ ಕಡಲ ತೀರಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಥೋರಿಯಂ ಇದೆ. ಥೋರಿಯಂ ಭವಿಷ್ಯದಲ್ಲಿ ನ್ಯೂಕ್ಲಿಯರ್ ಫ್ಯೂಲ್ ನಲ್ಲಿ ಬಳಕೆಯಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ನಾವು ಅದಕ್ಕೆ ಬೇಕಾಗಿರೋ ರಿಯಾಕ್ಟರ್ ನ ಮಾಡ್ಕೊಳ್ಳಕ್ಕೆ ಇದುವರೆಗೂ ಕೂಡ ನೆಟ್ಟಗಾಗ್ಲಿಲ್ಲ. ಚೀನಾ ಆಲ್ರೆಡಿ ಮುಂದಕ್ಕೆ ಓಡ್ ಹೋಗಿದೆ. ಯುರೇನಿಯಂಗಿಂತ ಆಕ್ಚುಲಿ ಬೆಟರ್ ಅಂತ ಹೇಳ್ತಾರೆ ಥೋರಿಯಂ. ಅದು ನಮ್ಮ ಹತ್ರ ಜಾಸ್ತಿ ಇದೆ. ಚೀನಾ ಮತ್ತೆ ಭಾರತ ಹತ್ರ ಜಾಸ್ತಿ ಇದೆ. ಅಮೆರಿಕ ಉಳಿದ ರಾಷ್ಟ್ರಗಳ ಹತ್ರ ಜಾಸ್ತಿ ಇಲ್ಲ. ಅವರು ಯುರೇನಿಯಂ ಕಡೆ ಫೋಕಸ್ ಮಾಡಿದ್ರು, ಮಾಡ್ಕೊಂಡ್ರು. ಬಟ್ ಅದಕ್ಕಿಂತ ಬೆಟರ್ ಅಂತ ಹೇಳ್ತಾರೆ ಥೋರಿಯಂ. ನಮ್ಮ ಹತ್ರ ಹೇರಳವಾಗಿದೆ. ಅದಕ್ಕೆ ಬೇಕಾಗಿರೋ ರಿಯಾಕ್ಟರ್ ಟೆಕ್ನಾಲಜಿ ನಾವು ಡೆವಲಪ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಹತ್ರ ಜಾಸ್ತಿ ಅದಿರಿರೋದು, ಬೇರೆಯವ್ರ ಹತ್ರ ಅಲ್ಲ. ನಮಗೆ ಯಾಕೋ ಬೇರೆಯವ್ರು ಯಾರು ಮಾಡ್ಕೊಡ್ತಾರೆ. ಚೀನಾ ಹತ್ತತ್ರ ಹೋಗ್ಬಿಟ್ಟಿದೆ. ನಾವಿನ್ನೂ ಕೂಡ ತಯಾರಿ ಮಾಡೋ ಕೆಲಸ ಮಾಡೋ ಹಂತದಲ್ಲೇ ಇದೀವಿ. ಹೋಮಿ ಬಾಬಾ ಜಹಾಂಗೀರ್ ಅವ್ರ ಕಾಲದಲ್ಲೇ ಹೇಳಿದ್ರು, 4-5 ದಶಕ ಮುಂಚೆನೆ ಹೇಳಿದ್ರು ಥೋರಿಯಂ ಅಲ್ಲಿ ಮಾಡೋಣ ಅಂತ ಹೇಳಿ. ಅವಾಗ ಐಡಿಯಾ ಕೊಟ್ಟಿದ್ರು, ಅವಾಗ ಕೆಲಸ ಶುರುವಾಗಿರೋದು. ಹಣೆ ಬರದಲ್ಲಿ ಇನ್ನೂ ಕೂಡ ನೆಟ್ಟಿಗೆ ಥೋರಿಯಂ ರಿಯಾಕ್ಟರ್ ಮಾಡಿ ಆಪರೇಷನಲೈಸ್ ಮಾಡಕ್ ನಮ್ ಕೈಲಿ ಆಗಿಲ್ಲ. ಚೀನಾ ಹತ್ತತ್ರ ಹೋಗಿ ಆಗಿದೆ. ಎನಿ ಟೈಮ್ ಅವರು ಅದರಲ್ಲಿ ಪ್ರಾಬಲ್ಯವನ್ನ ಸಾಧಿಸ್ಬಿಡ್ತಾರೆ. ಕಾಲ ಮಿಂಚಿಲ್ಲ. ಇವಾಗ್ಲಾದ್ರೂ ಕೂಡ ವೇಗವಾಗಿ ನಾವು ಅದ್ರ ಮೇಲೆ ಕೆಲಸ ಮಾಡಬಹುದು. ಹಾಗೆ ಲಿಥಿಯಂ, ಗ್ರಾಫೈಟ್, ಹೀಲಿಯಂ ಇವೆಲ್ಲ ನಮ್ಮಲ್ಲಿ ಅದಿರುಗಳಿದಾವೆ. ಅವಾಗ ಪತ್ತೆ ಆಗ್ತಾನೆ ಇದಾವೆ. ಕಾಶ್ಮೀರದಲ್ಲಿ ಲಿಥಿಯಂ ಪತ್ತೆ ಆದ್ರೆ ಏನು, ಕೈ ಹಾಕಿ ತೆಗೆದುಬಿಟ್ಟು ಮೊಬೈಲ್ ಅಲ್ಲಿ ತುರ್ಕಕ್ಕಾಗತ್ತಾ ಲಿಥಿಯಂನ? ಗಣಿಗಾರಿಕೆ ಮಾಡಿ ತೆಗೆದು ಪ್ರಾಸೆಸ್ ಮಾಡಿ ಬ್ಯಾಟ್ರಿ ಮಾಡೋ ಟೆಕ್ ಬೇಕಲ್ವಾ? ಅದ್ರ ಕಡೆ ಫೋಕಸ್ ಮಾಡಬೇಕು. ಬರೀ ಇದೆ ಅಂತಲ್ಲ, ಇನ್ನು ಯಾವುದೇ ಇರ್ಬೋದು. ಇನ್ನು 20 ವರ್ಷ ಬಿಟ್ಟು ಜಗತ್ತಿಗೆ ಏನ್ ಬೇಕು, ಯಾವುದಿಲ್ಲ. ಅದ್ರಲ್ಲಿ ನಾವೇನ್ ಕೊಡ್ಬೋದು? 30 ವರ್ಷ ಬಿಟ್ಟು ಏನು, ಅಟ್ಲೀಸ್ಟ್ 20 to 40 years ಫ್ಯೂಚರ್ಗೆ ಏನ್ ಬೇಕಾಗತ್ತೆ, ನಾವೇನ್ ಕೊಡ್ಬೋದು ಭಾರತ ಅಂತ ಹೇಳಿ ಒಂದು ನೇಷನ್ ಆಗಿ ನಮಗೆ ಪ್ಲಾನ್ ಮಾಡಿಕೊಂಡು ಅದನ್ನ ಆಪರ್ಚುನಿಟಿಯನ್ನ ಗ್ರಾಬ್ ಮಾಡೋಕೆ ನಾವು ಪ್ಲಾನ್ ಮಾಡಿಲ್ಲ ಅಂತ ಹೇಳಿದ್ರೆ, ಹೆಜ್ಜೆ ಇಟ್ಟಿಲ್ಲ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ರಾಷ್ಟ್ರವಾಗಿ ನಾವು ಯಾವ ಲೆವರೇಜ್ ಗಳಿಸ್ಕೊಳ್ತೀವಿ? ನಮ್ಮ ಹತ್ರ ಯಾವುದೇ ಲೆವರೇಜ್ ಇರೋದಿಲ್ಲ. ನಾವು ಹಿಂಗೆ ಇರ್ತೀವಿ. ಎಲ್ಲರ ಹತ್ರ ಒಳ್ಳೆಯವರಾಗ್ಲಿಕ್ಕೆ ಟ್ರೈ ಮಾಡಿಕೊಂಡು, ಝೆಲೆನ್ಸ್ಕಿ ಫೋನ್ ಮಾಡಿದಾಗ ಯುಕ್ರೇನ್ ನಲ್ಲಿ ಶಾಂತಿಗೆ ಕಮಿಟ್ ಆಗಿರ್ತೀವಿ ನಾವು ಅಂತ ಹೇಳ್ಕೊಂಡು, ನೆತನ್ಯಾಹು ಫೋನ್ ಮಾಡಿದಾಗ ನಾವು ಇಸ್ರೇಲ್ ಮತ್ತು ಗಾಜಾ ನಡುವೆ ಶಾಂತಿಯನ್ನು ಬಯಸ್ತೀವಿ ಅಂತ ಹೇಳ್ಕೊಂಡು
ಪ್ಯಾಲೆಸ್ತೈನ್ ಫೋನ್ ಮಾಡಿದಾಗ್ಲೂ ಅದನ್ನೇ ಹೇಳ್ಕೊಂಡು, ಪುಟಿನ್ ಫೋನ್ ಮಾಡಿದಾಗ್ಲೂ ಅದನ್ನೇ ಹೇಳ್ಕೊಂಡು, ಟ್ರಂಪ್ ಫೋನ್ ಮಾಡಿದಾಗ್ಲೂ ಅದನ್ನೇ ಹೇಳ್ಕೊಂಡು, ಇವಾಗಲ್ಲ ನಮ್ದು ಹಣೆಬರ ಹೀಗಿರೋದು. 1947 ಹಿಂಗೆ ಇದೆ ನಮ್ಮ ಕತೆ. ಯಾರು ಸೀರಿಯಸ್ ಆಗಿ ತಗೊಳಲ್ಲ ನಮ್ಮನ್ನ. ಇಷ್ಟು ದೊಡ್ಡ ರಾಷ್ಟ್ರ, ಜನಸಂಖ್ಯೆ ಒಂದು ಜಾಸ್ತಿ ಇದೆ ಅಂತ ಹೇಳ್ಕೊಂಡು ಸುಮ್ಮನೆ ಕೂತಿರ್ತೀವಿ ಅಷ್ಟೇ. ನಾವು ಲೆವರೇಜ್ ಇಲ್ಲ ಅಂದ್ರೆ ನೋ ಬಡಿ ಟೇಕ್ಸ್ ಅಸ್ ಸೀರಿಯಸ್ಲಿ. ಅದಕ್ಕೆ ನಮ್ಮ ಜನಪ್ರತಿನಿಧಿಗಳು ಮೀನ್ ಮಾರ್ಕೆಟ್, ಸಂತೆ ಮಾರ್ಕೆಟ್ ರೀತಿ ಗಲಾಟೆ ಮಾಡಿದೆ ಪಾರ್ಲಿಮೆಂಟ್ ಅಲ್ಲಿ. ತೆಪ್ಪಗೆ ಸ್ವಲ್ಪ ಇದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಇಂಥ ಕ್ವಶನ್ಸ್ ಅನ್ನ ರೈಸ್ ಮಾಡಿ ಚರ್ಚೆ ಮಾಡಬೇಕು. ಆಡಳಿತ ಪಕ್ಷ ವಿಪಕ್ಷದವರು ಆಕ್ಷನ್ ತಗೋಬೇಕು. ವೋಟ್ ಹಾಕೋ ಜನ ಕೂಡ ಸ್ವಲ್ಪ ಬಿಡಿ, ಅದ್ರ ಬಗ್ಗೆ ಏನ್ ಮಾತಾಡೋದು, ಎಷ್ಟಂತ ಮಾತಾಡೋದು, ಯೋಗ್ಯರನ್ನ ಆಯ್ಕೆ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಯೋಗ್ಯರಾಗಬೇಕು ಅಷ್ಟೇ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.